ಟಿವಿ 24 ನ್ಯೂಸ್ ವಾಹಿನಿಗೆ ಸ್ವಾಗತ. ಸಿರುಗುಪ್ಪ ನಗರದ ಶ್ರೀ ರೇಣುಕಾಶ್ರಮ ಆವರಣದಲ್ಲಿ ಜಿಲ್ಲಾ ಮತ್ತು ತಾಲೂಕು ಪಂಚಾಯಿತಿ, ತಾಲೂಕಾಡಳಿತ ಹಾಗೂ ತಾಲೂಕು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಗಳ ಸಹಯೋಗದಲ್ಲಿ ನಡೆದ ಶ್ರೀ ಆದಿ ಜಗದ್ಗುರು ರೇಣುಕಾಚಾರ್ಯ ಜಯಂತ್ಯುತ್ಸವ ಸಮಾರಂಭವನ್ನು ಹಳೆಕೋಟೆ ಮರಿಶಿವ ಯೋಗಿ ಮಠದ ಸಿದ್ದಬಸವ ಸ್ವಾಮೀಜಿ ಅವರು ಉದ್ಘಾಟಿಸಿದ್ದಾರೆ. ನಂತರ ಆಶೀರ್ವಚನ ನೀಡಿದ ಅವರು ವೀರಶೈವ ತತ್ವ ಸಿದ್ಧಾಂತವನ್ನು ಪ್ರಚುರಪಡಿಸುತ್ತಾ ಇಡೀ ಜಗತ್ತಿಗೆ ವೀರಶೈವದ ಮಹತ್ವವನ್ನು ಸಾರಿದ ರೇಣುಕಾಚಾರ್ಯರು ಪ್ರತಿಯೊಬ್ಬರೂ ಶಿವಲಿಂಗವನ್ನ ಪೂಜೆಯ ಪ್ರಾಮುಖ್ಯತೆ ತಿಳಿಸಿಕೊಟ್ಟಿದ್ದಾರೆ. ಅಂತವರ ಜೀವನದ ಮಹತ್ವವನ್ನು ಜಯಂತ್ಯೋತ್ಸವ ಸಮಾರಂಭದಲ್ಲಿ ತಿಳಿಯಬೇಕಾಗಿದೆ ಎಂದಿದ್ದಾರೆ. ಬಸವಭೂಷಣ ಶ್ರೀಗಳು ತಮ್ಮ ಆಶೀರ್ವಚನದಲ್ಲಿ ರೇಣುಕಾಚಾರ್ಯ ಜಗದ್ಗುರುಗಳು ಶರಣ ಬಸವಣ್ಣನವರ ಪೂರ್ವಿಕ ಕಾಲದಿಂದಲೂ ಇಡೀ ಮನುಕುಲಕ್ಕೆ ಮಹತ್ತರವಾದ ದಾರ್ಶನಿಕ ತತ್ವಗಳನ್ನು ನೀಡಿದ್ದು ಅವರ ಸ್ಮರಣೀಯ ಮಾಡಬೇಕಾಗಿದೆ. ಆದ್ದರಿಂದ ನಾವೆಲ್ಲರೂ ಅವರು ಸ್ಥಾಪಿಸಿದ ಪಂಚಪೀಠಗಳ ತತ್ವಗಳನ್ನು ಅನುಸರಣೆ ಮಾಡಬೇಕಾಗಿದೆ ಎಂದಿದ್ದಾರೆ. ಇನ್ನು ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿಯ ತಾಲೂಕಾಧ್ಯಕ್ಷ ತಹಸೀಲ್ದಾರ್ ಎಚ್ ವಿಶ್ವನಾಥ್ ಅವರು ಮಾತನಾಡಿ, ಅಂದಿನ ಕಾಲದಲ್ಲಿ ಇದ್ದ ಸ್ತ್ರೀ ಪುರುಷರ ನಡುವಿನ ಅಸಮಾನತೆಯನ್ನ ಹೋಗಲಾಡಿಸುವ ಮೂಲಕ ಸಮಾಜದಲ್ಲಿ ಸ್ತ್ರೀಯರ ಪಾವಿತ್ರ್ಯತೆಯನ್ನ ಎತ್ತಿ ಹಿಡಿದ ಮಹಾನ್ ಚೇತನರಾಗಿರುವ ಶ್ರೀ ರೇಣುಕಾಚಾರ್ಯ ಜಗದ್ಗುರು ಶೈವ ತತ್ವದ ಶಾಸ್ತ್ರವನ್ನ ಸಮಾಜಕ್ಕೆ ಪ್ರಚಾರಪಡಿಸಿದ್ದಾರೆ. ವೀರಶೈವದ ಚಿಂತನೆಗಳ ಅಧ್ಯಯನ ಹಾಗೂ ಅವರ ತತ್ವಾದರ್ಶವನ್ನ ಅಳವಡಿಸಿಕೊಂಡು ನಮ್ಮ ಮುಂದಿನ ಪೀಳಿಗೆಗೆ ಅರಿವು ಮೂಡಿಸಬೇಕಾಗಿದೆ ಎಂದಿದ್ದಾರೆ. ಆ ಶಿವನ ಜಯಂತ್ಯೋತ್ಸವನ ನಾವು ಇವತ್ತು ಆಚರಣೆ ಮಾಡ್ತಿದ್ದೀವಿ. ನಮ್ಮ ಅದೃಷ್ಟವೂ ಕೂಡ ಅವರ ಒಂದು ಸಂದೇಶ ತಾವೆಲ್ಲರೂ ನಾವು ಸಾರುತ್ತಾ ಬಂದಿದ್ದೀವಿ. ಒಂದು ಏನಂದ್ರೆ, ಮಾನವ ಜನ್ಮಕ್ಕೆ ಜಯವಾಗಲಿ, ಮಾನವ ಧರ್ಮಕ್ಕೆ ಜಯವಾಗಲಿ ಮತ್ತು ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ. ಯಾವುದೇ ನಾವು ಇತ್ತೀಚಿನ ದಿನಗಳಲ್ಲಿ ನೋಡ್ತಾ ಇದ್ದೀವಿ, ಯಾವುದೇ ದೇಶಗಳು ನೋಡ್ತಾ ಇದ್ರೆ, ರಷ್ಯಾ ಉಕ್ರೇನ್ ದೇಶ ಇರ್ಬೋದು, ಬೇರೆ ಬೇರೆ ದೇಶಗಳಿರ್ಬೋದು, ಸಾಮರಸ್ಯನೇ ಇಲ್ಲ. ಎಲ್ಲಿ ಬೇಕಾದ್ರೆ ಅಲ್ಲಿ ಯುದ್ಧಗಳು, ಅಶಾಂತಿಗಳು, ಅಧರ್ಮಗಳು ನಡೀತಾ ಇದ್ದಾವೆ. ಆದರೆ ಇಂಥ ಮಹನೀಯರು ನಮ್ಮ ದೇಶದಲ್ಲಿ, ನಮ್ಮ ಇತ್ತೀಚಿನ ನಮ್ಮ ಆಗಿನ ಆಂಧ್ರ ಪ್ರದೇಶ, ಈಗಿನ ತೆಲಂಗಾಣ ರಾಜ್ಯದಲ್ಲಿ ಕಲ್ಲಿಪಾಕ ಮತ್ತು ಅದನ್ನ ಕದ್ರಿಕಿ ಎಂಬ ಊರಲ್ಲಿ ಹುಟ್ಟಿದನೆಂಬ ಒಂದು ಪ್ರತೀತಿ ಇದೆ. ಹಲವಾರು ಆಗಿನ ಸಮಾಜದ ಅಸಮಾನತೆಯನ್ನು ಹೋಗಲಾಡಿಸಿದವರು. ಸ್ತ್ರೀ ಪುರುಷರಲ್ಲಿ ಏನು ತಾರತಮ್ಯ ಇತ್ತು ಅದನ್ನು ಹೋಗಲಾಡಿಸೋ ಮಹಾನ್ ಚೇತನ. ಪುರುಷರಿಗೆ ಎಷ್ಟು ಸಮಾನತೆ ಇದೆ, ಸ್ತ್ರೀಯರು ಕೂಡ ಅಷ್ಟೇ ಸಮಾನತರು. ಸ್ತ್ರೀಯರು ಬರೀ ಪುರುಷರ ದಾಸಿಗಳಾಗಿ ಬದುಕಬಾರದು, ಪುರುಷರ ಸೇವೆಗಳನ್ನು ಮಾಡೋಕ್ಕಲ್ಲ. ಅವರು ಸಹ ಪುರುಷರಷ್ಟೇ ಶ್ರೇಷ್ಠರೆಂದು ಸಾರಿದ ಒಂದು ಮಹಾಚೇತನ ಈ ನಮ್ಮ ಜಗದ್ಗುರು ಶ್ರೀ ರೇಣುಕಾಚಾರ್ಯವರು. ಕೃತ ಯುಗದಿಂದ ಹಿಡಿದು 4 ಯುಗದಲ್ಲಿ ಜನಿಸಿದಂತಹ ರೇಣುಕರು ಭಗವತ್ಪಾದರಾಗಿ 5 ಪಂಚಪೀಠಗಳನ್ನು ಸ್ಥಾಪಿಸಿ ಈ ಕಲಿಯುಗದಲ್ಲಿ ಜನಿಸಿ ಈ ತಮ್ಮ ಈ ಸಿದ್ಧಾಂತ ಶಿಖಾಮಣಿಯ ಮಹತ್ವವನ್ನು ವಿಸ್ತರಿಸಲು ಎಲ್ಲ ದೇಶಗಳನ್ನು, ವಿಶ್ವವನ್ನೇ ತಿರುಗಿ ಇದರ ಮಹಿಮೆ ತಿಳಿಸಿದಂತಹ ಮಹಾನ್ ವ್ಯಕ್ತಿ ರೇಣುಕಾಚಾರ್ಯರು ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ ಎಂದು ಕೊಲ್ಲಿಪಾಕಿಯ ಸೋಮೇಶ್ವರ ಮಹಾಲಿಂಗದಿಂದ ಆವಿರ್ಭೂತರಾದರು. ಪರಶಿವನ ಪಂಚಮುಖದಿಂದ ಸದ್ಯೋಜಾತ, ವಾಮದೇವ, ಅಘೋರ, ತತ್ಪುರುಷ, ಈಶಾನ ಎನ್ನುವಂತಹ 5 ಮುಖಗಳು ಉತ್ಪತ್ತಿಯಾಯಿತು. ಆ 5 ಮುಖಗಳೇ ಇಂದಿನ 5 ಪೀಠಗಳು. ಅದು ಮಾನವ ಧರ್ಮದ ರಾಷ್ಟ್ರೀಯ ಪೀಠಗಳು. ವೀರಶೈವ ಲಿಂಗಾಯತ ಧರ್ಮ ಸನಾತನ ಪರಂಪರೆಯ ಧರ್ಮ. ವೀರಶೈವ ಲಿಂಗಾಯತ ಧರ್ಮದಲ್ಲಿ ಅಷ್ಟಾವರಣ, ಪಂಚಾಚಾರ, ಷಡಸ್ಥಲಗಳು ಮಾನವ ಧರ್ಮಕ್ಕೆ ಬೋಧನೆ ಮಾಡುವಂತಹ ಮಾನವ ಧರ್ಮ ಸಂಕುಲ. ಶಿವನ ಸಾಕ್ಷಾತ್ಕಾರ ಪಡೆಯಲು ಬೇಕಾದ ಎಲ್ಲ ವಿಚಾರಧಾರೆಗಳು ಶ್ರೀ ಸಿದ್ಧಾಂತ ಶಿಖಾಮಣಿಯಲ್ಲಿದೆ. ಜಗದ್ಗುರುಗಳು ಕೊಲ್ಲಿಪಾಕಿ ಲಿಂಗದಿಂದ ಶಿವಕೋಟೆಗೆ ಶಿವಾಗಮಗಳ ಶಿವಭಕ್ತಿಯನ್ನು ಪ್ರಚಾರಪಡಿಸಲಿಕ್ಕೆ, ವೀರಶೈವ ಲಿಂಗಾಯತ ಧರ್ಮವನ್ನು ಪ್ರಚಾರ ಮಾಡಲಿಕ್ಕೆ ಪ್ರಪ್ರಥಮ ಆದಿ ಜಗದ್ಗುರುಗಳಾಗಿ ನಮ್ಮೆಲ್ಲರಿಗೂ ಹಿತೋಪದೇಶದ ಧರ್ಮೋಪದೇಶವನ್ನು ಮಾಡಿದವರು. ಅದರಲ್ಲಿ ಜಗದ್ಗುರು ರೇಣುಕಾ ಭಗವತ್ಪಾದರು ಮೊದಲು ರೇಣುಕಾಗಸ್ತ್ಯವಾದ ರೇಣುಕಾ ಗೀತೆ, ಶಿವಯೋಗಿ ರೇಣುಕಾ ಗೀತೆ ಎಂದು ಬರೆದಂಥ ಗ್ರಂಥವನ್ನ ಮತ್ತೆ ಆಧುನೀಕರಿಸಿ ಶಿವಯೋಗಿ ಶಿವಾಚಾರ್ಯ ಅಷ್ಟಾವರಣಗಳಾದ ಗುರು, ಲಿಂಗ, ಜಂಗಮ, ವಿಭೂತಿ, ರುದ್ರಾಕ್ಷಿ, ಮಂತ್ರ, ಪಾದೋದಕ, ಪ್ರಸಾದ, ಪಂಚಾಚಾರ, ಸದಾಚಾರ, ಶಿವಾಚಾರ, ಭೃತ್ಯಾಚಾರ, ಲಿಂಗಾಚಾರ, ಗಣಾಚಾರ, ಷಟಸ್ಥಲಗಳಾದ
ಭಕ್ತ ಮಹೇಶ ಪ್ರಸಾದ್. ಇನ್ನು ಜಯಂತ್ಯೋತ್ಸವದ ನಿಮಿತ್ತವಾಗಿ ಶ್ರೀ ಪ್ಯಾಟೆ ಆಂಜನೇಯ ಸ್ವಾಮಿ ದೇವಸ್ಥಾನದಿಂದ ರೇಣುಕಾಶ್ರಮದವರೆಗೂ ರಾಜಬೀದಿಯಲ್ಲಿ ಅದ್ದೂರಿ ಮೆರವಣಿಗೆ ನಡೆದಿದ್ದು ಸಮಾಜದ ಬಾಂಧವರು ಭಾಗವಹಿಸಿದ್ರು. ನಾಮ ಜಗದೀಶ್ ಅವರ ತಂಡದಿಂದ ಸಂಗೀತ ಕಾರ್ಯಕ್ರಮ ಜರುಗಿತು. ಇದೇ ವೇಳೆ ಹಿಂದುಳಿದ ವರ್ಗಗಳ ಕಲ್ಯಾಣಾಧಿಕಾರಿ ಕೆ ಮಲ್ಲಿಕಾರ್ಜುನ್, ಹಿರಿಯ ನ್ಯಾಯವಾದಿ ಎಚ್ಕೆ ಮಲ್ಲಿಕಾರ್ಜುನ್, ಬಿಜೆಪಿ ಪಕ್ಷದ ತಾಲೂಕಾಧ್ಯಕ್ಷ ಕುಂಡ್ನಾಳ್ ಮಲ್ಲಿಕಾರ್ಜುನ ಸ್ವಾಮಿ, ಅಕ್ಕಿ ಗಿರಣಿ ಮಾಲೀಕರ ಸಂಘದ ಅಧ್ಯಕ್ಷ ಎನ್ಜಿ ಬಸವರಾಜಪ್ಪ, ವೀರಶೈವ ತರುಣ ಸಂಘದ ಅಧ್ಯಕ್ಷ ಶಿವಕುಮಾರ್, ಜಂಗಮ ಸಂಘದ ತಾಲೂಕಾಧ್ಯಕ್ಷ ಟಿಎಂ ಸಿದ್ದಲಿಂಗಯ್ಯ ಸ್ವಾಮಿ, ವೀರಶೈವ ನೌಕರ ಸಂಘದ ಅಧ್ಯಕ್ಷ ಎಂ ಬಸವನಗೌಡ, ಬಣಜಿಗ ಸಂಘದ ಅಧ್ಯಕ್ಷ ಬೆಳಗಲ್ ಮಲ್ಲಿಕಾರ್ಜುನ, ಲಾಳಗುಂಡ ಸಂಘದ ಅಧ್ಯಕ್ಷ ಮುರವಣಿ ಬಸವನಗೌಡ, ಬಸವ ಬಳಗದ ಅಧ್ಯಕ್ಷ ಡಾಕ್ಟರ್ ಶಿವಪ್ರಕಾಶ್ ಮತ್ತಿತರ ಮುಖಂಡರು ಉಪಸ್ಥಿತರಿದ್ದರು. ಹೊನ್ನೂರಪ್ಪ ಸಿರುಗುಪ್ಪ, ಟಿವಿ 24 ನ್ಯೂಸ್. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.